ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನೋಡ್ಬೋದು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಸ್, ನಾನು ಕಾರಲ್ಲಿ ಇದ್ದೀನಿ, ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಲ್ಲಿಗಂದ್ರೆ ಕೊಲ್ಲಮಿಂದ ಮೂನಾರಿಗೆ ಅಂತ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇದು ಮೂನಾರಿಗೆ ನಂದು ಸೆಕೆಂಡ್ ಟೈಮ್. ಈ ಸತಿ ನಮ್ಮ ಅಣ್ಣ ತಮಗೆ ಸ್ವಲ್ಪ ಲೀವ್ ಇರೋದ್ರಿಂದ ಸೊ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಒಂದು 2 days 3 days ಆ ಥರ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಸ್ಟೇ ಮಾಡ್ತಿರೋದು ಬಂದು ಟೋಟಲಿ ಡಿಫ್ರೆಂಟ್ ಆಗಿದೆ. ಎಲ್ಲಿಪ್ಪ? ರೆಸಾರ್ಟ್ ಅಲ್ಲ, ಟೆಂಟ್ ಕಣೋ. ಎಸ್ ಟೆಂಟ್ ಅಲ್ಲಿ. ಟೆಂಟ್ ಅಂದ್ರೆ ಇದು ಫಸ್ಟ್ ಟೈಮ್ ಗೈಸ್, ಜೀವನದಲ್ಲಿ ಫಸ್ಟ್ ಟೈಮ್. ನಾವು ಯಾವತ್ತೂ ಟೆಂಟ್ ಅಲ್ಲಿ ಈ ತರ ಸ್ಟೇ ಮಾಡಿಲ್ಲ. ನಾವು ಯಾವತ್ತಿದ್ರು ರೆಸಾರ್ಟ್ ಇಂದ ಹೋಟೆಲ್ ಸ್ಟೇ ಮಾಡಿದ್ವಿ. ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಸ್ವಲ್ಪ ಅಡ್ವೆಂಚರ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಈ ತರ ಪ್ಲಾನ್ ಮಾಡಿದೀವಿ. ಗೊತ್ತಿಲ್ಲ, ಸ್ವಲ್ಪ ಭಯ, ನನಗೆ ಭಯ ಇದೆ. ಬಟ್ ಪಾಪ ನಿನಗಿದೆನೋ ಅಣ್ಣ? ನಿನಗೆ ಭಯ ಇದೆನೋ? ನಿನ್ ಮುಖಾದ್ರೂ ತೋರ್ಸು. ಸೊ ಗೈಸ್, ನಾವು ಬೆಳಗ್ಗೆ 5 ಗಂಟೆಗೆ ಎದ್ವಿ. 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿ ನಾವು ಕೊಲ್ಲಂ ಬಿಟ್ಟಿದ್ದೆ 6:30ಗೆ ಆ ಥರ ಬಿಟ್ವಿ. ಈಗ ಟೈಮ್ ಬಂದು 7:25 ಆಗಿದೆ. ನಾವು ಹೋಗ್ತಿರೋ ರೂಟ್ ಬಂದುಬಿಟ್ಟು ಶಬರಿಮಲ ವೇಯಿಂದ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಕೊಚ್ಚಿಯಿಂದ ಹೋಗಿದ್ವಿ. ಈ ಟೈಮ್ ನಾವು ಶಬರಿಮಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಶಬರಿಮಲ ಈ ಟೈಮ್ ಫಸ್ಟ್ ಟೈಮ್. ನೀವೆಲ್ಲ ಹೋಗಿರ್ತೀರಿ, ಎಷ್ಟೋ ಜನ ಶಬರಿಮಲ ಓಡಾಡ್ತಾರೆ, ಬಟ್ ನಾವು ಹೋಗಿಲ್ಲ. ಈ ವೇ ನೋಡೋಣ. ನಾವು ಹೋಗ್ತಿರೋದು ನೋಡ್ತಿದ್ದಿಲ್ಲ ರಾಣಿ ವೇಯಿಂದ. ರಾಣಿ ಕೂಡ ಅಷ್ಟೇ ಶಬರಿಮಲ ಹೋಗೋ ರೋಡ್ ಅದು. ಸೊ ಇದು ಹೈವೇದಲ್ಲಿ 2 ಲೈನ್ ಇರೋದು. ಯಾವುದಾದ್ರೂ ಗಾಡಿ ಮುಂದೆ ಬಂದರೆ ತುಂಬಾ ಕಷ್ಟ ಆಗುತ್ತೆ. 2 ಲೈನ್ ಮಾತ್ರ ಇರೋದ್ರಿಂದ ಇಟ್ಸ್ ಡಿಫಿಕಲ್ಟ್. ಸೊ ಓವರ್ಟೇಕ್ ತೊಗೊಳಕ್ಕೆ ಆಗೋದಿಲ್ಲ. ಓವರ್ಟೇಕ್ ತೊಗೊಳೋಕೆ ತುಂಬಾ ಡಿಫಿಕಲ್ಟ್. ಇದು NH ಆ್ಯಕ್ಚುಲಿ NH ರೋಡಲ್ಲಿ, ಬಟ್ 2 ಲೈನ್ ಇರೋದು. ಸೊ ಈಗ ಟೈಮ್ ಬಂದು 8:30 ಆಗ್ತಾ ಬಂತು. ಇನ್ನೂ ಅವ್ರಿಗೆ ಯಾವ ಹೋಟೆಲು ಸಿಕ್ಕಿಲ್ಲ ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಎಲ್ಲಾದರೂ ನೋಡಬೇಕು, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಬೇಕು. ಟ್ರಾವೆಲ್ ಮಾಡುವಾಗ ಯಾವಾಗಲೂ ಏನಾದರೂ ತಿನ್ನೋದು ಮತ್ತು ಟೈಮ್ ಊಟ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ ಮತ್ತು ನಾವು ಎಂಜಾಯ್ ಮಾಡಲ್ಲ ಟ್ರಿಪ್ಪನ್ನು. ಹಾಗಾಗಿ ನಾವು ಬ್ರೇಕ್ಫಾಸ್ಟು ಲಂಚು ಟೈಮ್ ತಿಂದರೆ ಲೈಕ್ ವಿಲ್ ಫೀಲ್ ಮೋರ್ ಎನರ್ಜಿಟಿಕ್ ಅಂತ ಫೀಲ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ಗೂಗಲಲ್ಲಿ ಒಂದು ಮ್ಯಾಪ್ ಹಾಕಿಟ್ಟಿದ್ದೀವಿ, ಎಲ್ಲಾದರೂ ನಿಲ್ಸ್ ಅಂತ ಹೇಳ್ಬಿಟ್ಟು, ಹೋಟೆಲ್ ಯಾರಸ್ ಅಂತ ಹೇಳ್ಬಿಟ್ಟು ನೋಡೋಣ. ಅಲ್ಲಿ ಹೋಗೋ ತನಕ ನಾವು ಸ್ವಲ್ಪ ನಿಲ್ಸಿ ಹೋಗ್ತಾ ಇದ್ದೀವಿ. ಕಾಲೆಲ್ಲ ನೋವು ಬರುತ್ತೆ. ಸೊ ಅವಾಗ ಸ್ವಲ್ಪ ಹೊರಗಡೆ ನಿಂತ್ಕೊಂಡು ಓಡಾಡಿಬಿಟ್ಟು ಬಂದು ಕೂತ್ಕೊಂಡ್ರೆ ಅದು ಒಳ್ಳೆಯದು. ಈಗ ಟೈಮ್ ಬಂದು 9:30. ಫೈನಲ್ ನಮಗೆ ಆರ್ಯ ಭವನ್ ಹೋಟೆಲ್ ಸಿಕ್ತು ಮುಂದೆ. ಹೇಗೂ ಅಲ್ಲಿ ಹೋಗ್ಬಿಟ್ಟು ದೋಸೆ ಮತ್ತು ವಡೆ ಮತ್ತು 2 ಥರ ಚಟ್ನಿ ಸಾಂಬಾರು ನಾವೆಲ್ಲರೂ ಹೊಟ್ಟೆ ತುಂಬ ನಾಷ್ಟ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಹೀಗೆ ಮುಂದೆ ಹೋಗುವಾಗ ಇದು ಕೋಟೆಂ ಡಿಸ್ಟ್ರಿಕ್ಟ್, ಓಕೆನಾ? ಇಲ್ಲಿ ಜಾಸ್ತಿ ಜನ ಪೈನಾಪಲ್ನ ಬೆಳೆಸ್ತಾರೆ. ನೀವು ನೋಡ್ಬೋದು, ನೋಡಿ ಎಲ್ಲ ಪೈನಾಪಲ್ ಬೆಳೆಸ್ತಾ ಇದ್ದಾರೆ. ಮತ್ತು ರೋಡ್ ಸೈಡ್ ಕೂಡ ನಾವು ಬೈ ಮಾಡ್ಬೋದು. ಫ್ರೆಶ್ ನಮಗೆ ಪೈನಾಪಲ್ ಇಲ್ಲೂ ಸಿಗುತ್ತೆ. ಇವೇ ನೋಡಿ, ನಿಜ ಹೇಳ್ಬೇಕಂದ್ರೆ ಕೇರಳ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹಚ್ಚ ಹಸಿರಿಂದ ತುಂಬಿಕೊಂಡಿದೆ. ನೋಡಿ, ನಾವು ಕಾಡಲ್ಲಿ ಹೋಗೋ ತರ ಫೀಲ್ ಆಗ್ತಾ ಇದೆ. ವಾವ್, ಇಟ್ಸ್ ನೈಸ್. ಪ್ಲೇಸ್ ಬಂದು ಎರಿಮೇಲಿ. ಇದು ಬಂದ್ಬಿಟ್ಟು ಕೋಟೆಂ ಡಿಸ್ಟ್ರಿಕ್ಟ್ ಹತ್ರ ಇದೆ. ಸೊ ಯಾರೆಲ್ಲ ಮಾಲೆ ಹಾಕಿರ್ತಾರೋ ಇಲ್ಲಿ ಬಂದ್ಬಿಟ್ಟು ಡ್ಯಾನ್ಸ್ ಆಡ್ತಾರೆ. ಆ ಡ್ಯಾನ್ಸ್ ಅನ್ನ ಅವರು ಪೇಟಿ ತುಳ್ಳಲ್ ಅಂತ ಕರೀತಾರೆ. ಆಮೇಲೆ ಇಲ್ಲಿಂದಾನೆ ಅವರು ಶಬರಿಮಲೆಗೆ ಹೋಗೋದು. ಈಗ ಚಿಲ್ಲಾಗಿದೆಲ್ಲ ಈಗ ವೆದರ್. ನಮ್ ಪಪ್ಪ ಅಂತೂ ಎಲ್ಲಿ ಬಿಡಿ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ ಅಂತ ನೋಡಿ ಹುಡುಗಿ ಹೋಗ್ತಾವ್ರೆ. ಏ ಪಾಪ ಟೀ ಕೂಡ ಹೋಗಿದಾರೋ. ಮೂನಾರ್ ಹತ್ರ ಬಂದಂಗೆ ನೋಡಿ, ಇಲ್ಲಿ ಸುಂದರವಾಗಿರೋ ವಾಟರ್ ಫಾಲ್ ಇದೆ. ಸೊ ಎಲ್ಲರೂ ಯಾರು ಮೂನಾರ್ ಹೋಗ್ತಿದ್ರು ನೋಡಿ, ಎಲ್ಲರೂ ಬಂದು ಇಲ್ಲಿ ಗಾಡಿ ನಿಲ್ಲಿಸ್ತಾ ಬರ್ತಾರೆ. ಮತ್ತೆ ಫೋಟೋ ಎಲ್ಲ ತಗೋತಿದ್ದಾರೆ, ವಿಡಿಯೋ ಎಲ್ಲ ತಗೋತಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಇಟ್ಸ್ ನಿಜ ಚೆನ್ನಾಗಿದೆ ವಾಟರ್ ಫಾಲ್.
ಹೋಗೋದು ಇಡಕ್ಕಿ, ಆಕ್ಚುಲಿ ಮೂನಾರ್ ಇರೋದೇ ಇಡಕ್ಕಿ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಈ ವೇಯಲ್ಲಿ ಹೋಗೋದು. ಕಟ್ಟಪ್ಪನ ಈಗ ವೇ ಇದು. ಆ ಕಟ್ಟಪ್ಪನ ಮುಟ್ಟಿದ ತಕ್ಷಣ ನೋಡಿ ಟೀ ಸ್ಟಾರ್ಟ್ ಆಗಿದೆ. ಇಲ್ಲಿ ಟೀ ಗಾರ್ಡನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ, ಟೀ ಗಾರ್ಡನ್. ವರ್ಕ್ ನಡೀತಾ ಇದೆ. ಈ ರೋಡ್ ಸರಿ ಇಲ್ಲ. ಆಕ್ಚುಲಿ ಮೇನ್ ರೋಡ್ಗಳು ಈ ತರ ಇಲ್ಲ. ನಾವೇ ಒಳಗಡೆ ರೋಡಿಂದ ಬರ್ತಿದ್ವಿ, ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಳಗಡೆ ರೋಡಿಂದ ಬರ್ತಾ ಇದ್ವಿ. ಒಳಗಡೆ ರೋಡ್ಗಳೆಲ್ಲ ತುಂಬಾನೇ ಚಿಕ್ಕದಾಗಿದೆ, ಮತ್ತೆ ಸ್ವಲ್ಪ ಭಯನೂ ಆಗುತ್ತೆ. ಈ ರೋಡ್ ಬಂದ್ಬಿಟ್ಟು ಫೈರ್ ಕ್ಯಾಂಪ್ 10 ಸ್ಟೇರ್ ರಿಸಾರ್ಟ್ ಗೆ ಹೋಗುವಂತ ರೋಡ್ ಆಗಿದೆ. ಫೈನಲಿ ನಾವು ಫೈರ್ ಕ್ಯಾಂಪ್ 10 ಸ್ಟೇ ಗೆ ರೀಚ್ ಆದ್ವಿ. ಇಲ್ಲಿ ನಾವ್ ಎಷ್ಟು ಪೇ ಮಾಡಿದ್ವಿ ಮತ್ತೆ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ಬಿಟ್ಟು ನಾಳೆ ಹೊಸ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್.